ಈ ವಾದ ಹೇಗಿದೆ ಅಂದರೆ, ಊರಿಗೆ ಕಳ್ಳ ಬಂದಿದ್ದಾನೆ ಅಂದರೆ ಮನೆ ಮಂದಿ ಬಟ್ಟೆ ಎಲ್ಲ ಬಿಚ್ಚಿಸಿ ನೋಡಬೇಕು ಅನ್ನೋ ರೀತಿ ಇದೆ ಇವ್ರ ವಾದ. ರಾಜಕೀಯ ಪ್ರಜಾಪ್ರಭುತ್ವವನ್ನೇ ಸರ್ವನಾಶ ಮಾಡುವಂಥದ್ದು ಮತ್ತು ಅಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ನಾಶ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ SIRನ ನಾವು ಧಿಕ್ಕರಿಸಬೇಕು. ಮತ್ತು ಈ SIRನಲ್ಲಿ 1,10,00,000 ಜನ ಏನು ತಮ್ಮ ಓಟಿನ ಹಕ್ಕನ್ನು ಕಳ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಗಳಿಂದ. ಆ ಎಲ್ಲ ಜನರಿಗೆ ಮತ್ತೆ ಮರಳಿ ಓಟಿನ ಹಕ್ಕು ಸಿಗುವವರೆಗೂ ನಮ್ಮ ಹೋರಾಟವನ್ನು ಮುಂದುವರ್ಸೋಣ. ಭಾರತ ಸರ್ಕಾರ ಏನು ಮಾಡ್ತಾ ಇದೆ, ಈ ವಲಸಿಗರನ್ನ ಒಳಗಡೆ ಬಿಟ್ಕೊಂಡಿದ್ಯಾ ಅಥವಾ ಇಡೀ ದೇಶದ ಶೋಷಿತ ಸಮುದಾಯಗಳಾದಂತಹ ದಲಿತರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರನ್ನ ಟಾರ್ಗೆಟ್ ಇಟ್ಕೊಂಡು ಈ ಒಂದು ಎಲೆಕ್ಷನ್ಸ್ನ ಗೆಲ್ಲಬೇಕು ಅನ್ನೋ ಹುನ್ನಾರ ನಡೆಸಿದ್ಯಾ BJP ಸರ್ಕಾರ ಈ ಒಂದು SIR ಮೂಲಕ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕು ಅಂತ ಇದೆ. ಸೊ ಆ ತಾಲೂಕು ಭಾಗದಲ್ಲಿ ನೀವು ನೋಡಿದಾಗ ಅಲ್ಲಿ 2002ರ ಪಟ್ಟಿಯಲ್ಲಿ ಏಜನ್ನೇ ಹಾಕಿಲ್ಲ. ಸೊ ಈ ಚುನಾವಣೆ ಆಯೋಗ ತಪ್ಪು ಮಾಡಿರೋದು ಜನಸಾಮಾನ್ಯರ ಮೇಲೆ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಒಬ್ಬ ಮಹಿಳೆಯನ್ನು ಕೂಡ ಮತದಾರರ ಪಟ್ಟಿಯಿಂದ ಅನಗತ್ಯವಾಗಿ ತೆಗೆಯುವಂಥದ್ದನ್ನು ನಾವು ಒಪ್ಪೋದಿಲ್ಲ. ಇದರೊಳಗಡೆ 10 ಲಕ್ಷ 20 ಲಕ್ಷ ಮಹಿಳೆಯರ ಮತಗಳು ಹೋದ್ರೂ ಪರವಾಗಿಲ್ಲ, 35 ಲಕ್ಷ 40 ಲಕ್ಷ ಮಹಿಳೆಯರ ಮತದಾನದ ಹಕ್ಕು ಕಳೆದೋದ್ರೆ ಮಾತ್ರ ಹೋರಾಟ ಮಾಡಬೇಕು ಅನ್ನೋ ಯಾವ ಪ್ರಬುದ್ಧವಾದಂಥ ತರ್ಕಗಳನ್ನು ನಾವು ಒಪ್ಪೋದಿಲ್ಲ. ಮತ್ತು ಕರ್ನಾಟಕದ ಮಹಿಳೆಯರು, ಕರ್ನಾಟಕದ ಲಿಂಗತ್ವ ಅಲ್ಪಸಂಖ್ಯಾತರು, ಕರ್ನಾಟಕದ ಎಲ್ಲ ಶೋಷಿತರು ತಮ್ಮ ಮತದಾನದ ಹಕ್ಕಿಗೋಸ್ಕರ ಖಂಡಿತವಾಗ್ಲೂ ಹೋರಾಟ ಮಾಡೇ ಮಾಡ್ತೀವಿ. SIR ಪ್ರಕ್ರಿಯೆ ಮೊದಲು ತುಂಬ ಇದು ಸುಲಭ ಸರಳ ಅಂತ ಅನಿಸಿದ್ದು, ನಂತರ ನಮಗೆ ಅದು ಅರ್ಥ ಆಗಿದ್ದು ಯಾವಾಗ, ಅದು ತುಂಬ ಸಂಕೀರ್ಣತೆ ಯಾವಾಗ ಅದು ಗೊತ್ತಾಯ್ತಪ್ಪ ಅಂದರೆ, ಅದನ್ನು ಸಂಪೂರ್ಣವಾಗಿ ತಾವೇ ಅದನ್ನು ನಡೆಸಬೇಕಾಗಿದ್ದಂತಹ BLOಗಳು ಎಷ್ಟು ರೀತಿಯಲ್ಲಿ ಅವರು ತೊಡಕನ್ನು ಉಂಟು ಮಾಡಿದ್ರು ಮತ್ತು ಅವ್ರಿಗೇನೆ ಸರಿಯಾದಂಥ ತರಬೇತಿ ಇಲ್ಲದೇ ತೊಡಕಾಯಿತು ಇಡೀ ಪ್ರೋಸೆಸ್ಸು. ಆ ಇಡೀ ಪ್ರೋಸೆಸ್ ತೊಡಕಾಗಿದ್ದಕ್ಕೆ ಅನುಭವಿಸಿದ್ದು ನಮ್ಮ ಸಾಮಾನ್ಯ ಜನರು. ಯಾಕಂದರೆ ಇವತ್ತು ಕೂಡ ಈಗಾಗಲೇ ಪ್ರಕ್ರಿಯೆ ನಡೆದು ಎನ್ಯುಮರೇಷನ್ ಫಾರಮ್ನ ವಾಪಸ್ ಕೊಡೋ ಪ್ರಕ್ರಿಯೆಯನ್ನು ಮುಗಿದ ಮೇಲೂ ಕೂಡ ಇವತ್ತು ಬಹಳ ಜನ ಅದರ ASDDO ಲಿಸ್ಟಲ್ಲಿ ಬಂದು ಹೊರಗಡೆ ಉಳಿದಿದ್ದಾರೆ. ತುಮಕೂರು ಜಿಲ್ಲೆನೇ 2,39,000 ಜನ ಹೊರಗಡೆ ಉಳಿದಿದ್ದಾರೆ. ಸೊ ಈ ಒಂದು ಇಡೀ ಪ್ರಕ್ರಿಯೆ ಯಾಕೆ ಹಿಂಗಾಯ್ತಪ್ಪ ಅಂತಂದರೆ, ಸರಿಯಾದಂಥ ತರಬೇತಿ ಇಲ್ಲದ BLOಗಳಿಗೆ ಸರಿಯಾಗಿ ಸ್ಪಂದಿಸದ ಜನಸಾಮಾನ್ಯರು ಮತ್ತು ಅಧಿಕಾರಿಗಳ ಒತ್ತಡ, ಇವು ಮೂರೂ ಕೂಡ ಭಾಳ ದೊಡ್ಡ ಹರ್ಡಲ್ಸ್ ಆಗಿ ಬಂದು ಇಡೀ ಪ್ರಕ್ರಿಯೆಯನ್ನು ಸಂಕೀರ್ಣಗೊಳಿಸಿ ಇವತ್ತು ಇದು ನಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಅಥವಾ ಇಷ್ಟು ಕೆಟ್ಟ ಒಂದು ಪರಿಣಾಮವನ್ನು ಬೀರ್ತೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ನಮ್ಮ ಜನಕ್ಕೆ ಇರಲಿಲ್ಲ. ಯಾರಾದರೂ ಬಿಟ್ಟು ಹೋದರೆ ತುಂಬ ದೊಡ್ಡ ಚಳುವಳಿಯಾಗಿ ಇದು ಮುಂದುವರಿಯುತ್ತೆ. ಅದಕ್ಕೋಸ್ಕರ ಇಂಥದ್ದೊಂದು SIR ಪ್ರಕ್ರಿಯೆಯನ್ನು ಇನ್ಯಾವತ್ತೂ ಕೂಡ ಇಂಥ ನಮ್ಮ ಭಾರತದಂಥ ದೇಶಕ್ಕೆ ಖಂಡಿತ ತರಬೇಡಿ ಅನ್ನೋದು ನಮ್ಮ ಎಲ್ಲರ ಹಕ್ಕೊತ್ತಾಯ ಆಗಿದೆ. ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಮತದಾನದಿಂದಲೇ ಎಲ್ಲ ಅಧಿಕಾರಗಳು ಸೃಷ್ಟಿಯಾಗೋದು. ಆದರೆ ಅದೇ ಮತದಾರರನ್ನು ಬೀದಿ ಪಾಲು ಮಾಡಿರುವ ಈ ವ್ಯವಸ್ಥೆ, ಈ ಚುನಾವಣಾ ಆಯೋಗ ಮತ್ತು ಇದು SIR ಪ್ರಕ್ರಿಯೆಯಿಂದಾಗಿ ಜನಸಾಮಾನ್ಯರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ, ಆದಿವಾಸಿಗಳಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಒಂದು ವಿಚಿತ್ರ ರೀತಿಯ ಒಂದು ಹಿಂಸೆ ತೊಂದರೆ ಆಗ್ತೈತೆ. ಇದನ್ನು ಚುನಾವಣಾ ಆಯೋಗ ಎಷ್ಟೇ ಸದುದ್ದೇಶದಿಂದ ಕಾರಣಗಳು ಸಬೂಬುಗಳನ್ನ ಕೊಟ್ಟರೂ ಕೂಡ ಅದರ ASDDOದಲ್ಲಿ 1,15,00,000 ಮತದಾರರ ಈಗ ಡಿಲೀಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದು ಈ ಸಂಖ್ಯೆ ಮತ್ತೆ ದುಪ್ಪಟ್ಟಾಗುವ ಸಾಧ್ಯತೆಗಳಿದೆ. ಬಡಪಾಯಿ ಮತದಾರರನ್ನು ನಾನಾ ಕಾರಣಗಳ ಕೊಟ್ಟು, ನೀವು ಬನ್ನಿ, ನಿಮ್ಮ ದಾಖಲೆಗಳು ಕೊಡಿ, ನೀವು ನೋಟಿಸ್ ತಗೊಳ್ಳಿ, ನಿಮ್ಮದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹೀಗೆ ಮತದಾರನ ಮತ್ತೆ ಸರ್ತಿ ಸಾಲಿನಲ್ಲಿ ಮತದಾನ ಮಾಡದಲ್ಲದೆ ಮತದಾರ ಈಗ ಆಲ್ರೆಡಿ 10 ಬಾರಿ ಚುನಾವಣೆಗಳಲ್ಲಿ ಮತ ಚಲಾಯಿಸಿರೋ ಮತದಾರ, ಚುನಾವಣೆಗಳಿಗೆ ಸ್ಪರ್ಧೆ ಮಾಡಿರೋ ವ್ಯಕ್ತಿಗಳು ಈಗ ನಾನು ಮತ್ತೆ ಮತದಾರ ಅಂತ ಸಾಬೀತು ಮಾಡ್ಕೊಳ್ಳೋಂಥ ಪರಿಸ್ಥಿತಿನ ತಂದಿಕ್ಕಿದೆಯಲ್ಲ, ಇದು ನಿಜಕ್ಕೂ ದೌರ್ಭಾಗ್ಯ, ಒಂದು ದುಸ್ಥಿತಿ. ಈ ವಾದ ಹೇಗಿದೆ ಅಂದರೆ, ಊರಿಗೆ ಕಳ್ಳ ಬಂದಿದ್ದಾನೆ ಅಂದರೆ ಮನೆ ಮಂದಿ ಬಟ್ಟೆ ಎಲ್ಲ ಬಿಚ್ಚಿಸಿ ನೋಡಬೇಕು ಅನ್ನೋ ರೀತಿ ಇದೆ ಇವ್ರ ವಾದ. ಮತ್ತು
ಯಾವೊಬ್ಬ ಮತದಾರ, ಕೆಲವರು ಅಂತ ಇದ್ದಾರೆ ಇದು ಕಾಂಗ್ರೆಸ್ BJP ಪಕ್ಷ ಅಂತ. ಇಲ್ಲಿ ಕಾಂಗ್ರೆಸ್ ಮತದಾರ, ಕಾಂಗ್ರೆಸ್ ಪಕ್ಷಗಾರ ಮತದಾರ ಹಾಕಲಿ, BJPಗಾರ ಹಾಕಲಿ, ಪ್ರತಿಯೊಬ್ಬ ಭಾರತೀಯನ ಮತದಾನದ ಹಕ್ಕನ್ನು ಅದನ್ನು ಕಾಪಾಡಿಕೊಡೋದು ನಮ್ಮೆಲ್ಲರ ಗುರುತರ ಜವಾಬ್ದಾರಿ ಆಗುತ್ತೆ. ಒಬ್ಬ ಭಾರತೀಯರಾಗಿ ಆ ಒಂದು ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಬೇಕಾಗುತ್ತೆ. ಈ ಒಂದು ಹೋರಾಟಕ್ಕೆ ನಾವು ಸನ್ನದ್ಧರಾಗಬೇಕಾಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ದೇಶದಾದ್ಯಂತ ಮತದ ಹಕ್ಕನ್ನು ಕಿತ್ತುಕೊಳ್ಳುವಂಥ ಒಂದು ದೊಡ್ಡ ಷಡ್ಯಂತರ ಕೂಡ ಇದು. ಅದು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಸಭೆಯಲ್ಲಿ ಬ್ರಿಟಿಷ್ ಸರ್ಕಾರಗಳ ಜೊತೆ ಸಂಘರ್ಷ ಮಾಡಿ ಈ ಓಟಿನ ಹಕ್ಕನ್ನು ಪಡೆದಿದ್ದರು. ಆದರೆ ಆ ಓಟಿನ ಹಕ್ಕನ್ನೇ ಇವತ್ತು ಈ ಸರ್ವಾಧಿಕಾರಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಚುನಾವಣಾ ಆಯೋಗ ಸಹಭಾಗಿತ್ವದಲ್ಲಿ ಎಲ್ಲ ಸಮುದಾಯಗಳ, ವಿಶೇಷವಾಗಿ ಎಲ್ಲ ಶೋಷಿತ ಸಮುದಾಯಗಳ, ಅಲ್ಪಸಂಖ್ಯಾತ ಸಮುದಾಯಗಳ ಓಟಿನ ಹಕ್ಕನ್ನೇ ಇವತ್ತು ರದ್ದು ಮಾಡಿ ಮತ್ತೆ ತನ್ನ ಮನುವಾದವನ್ನು ಮತ್ತು ಮನುವಾದದ ನೀತಿಯನ್ನು ಜಾರಿಗೆ ತರೋದ್ರ ಮೂಲಕ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಮತ್ತು ಸಂವಿಧಾನವನ್ನು ಸರ್ವನಾಶ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಖಂಡಿತವಾಗಲೂ ಇದು ಇಡೀ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಕರಾಳವಾದಂಥ SIRನ ಎಲ್ಲ ತನ್ನ ಕಾರ್ಯಾಚರಣೆಯನ್ನು ಮಾಡಿ ಓಟಿನ ಹಕ್ಕನ್ನು ಕಿತ್ಕೊಂಡಿದೆ. ಈಗ ಕರ್ನಾಟಕದಲ್ಲೂ ಕೂಡ ಸುಮಾರು 1,10,00,000 ಜನರ ಓಟಿನ ಹಕ್ಕನ್ನು ಕಿತ್ತುಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ನಾವು ಖಂಡಿತವಾಗಲೂ ಇದನ್ನು ಸಹಿಸಬಾರ್ದು. ರಾಜಕೀಯ ಪ್ರಜಾಪ್ರಭುತ್ವವನ್ನೇ ಸರ್ವನಾಶ ಮಾಡುವಂಥದ್ದು ಮತ್ತು ಅಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ನಾಶ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ SIRನ ನಾವು ಧಿಕ್ಕರಿಸಬೇಕು. ಮತ್ತು ಈ SIRನಲ್ಲಿ 1,10,00,000 ಜನ ಏನು ತಮ್ಮ ಓಟಿನ ಹಕ್ಕನ್ನು ಕಳ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಗಳಿಂದ, ಆ ಎಲ್ಲ ಜನರಿಗೆ ಮತ್ತೆ ಮರಳಿ ಓಟಿನ ಹಕ್ಕು ಸಿಗುವವರೆಗೂ ನಮ್ಮ ಹೋರಾಟವನ್ನು ಮುಂದುವರ್ಸೋಣ. ಇಡೀ ಭಾರತ ದೇಶದಲ್ಲಿ ನಡೀತಿರ್ತಕ್ಕಂಥ SIR ಪ್ರಕ್ರಿಯೆನೇ ಅಸಂವಿಧಾನಾತ್ಮಕವಾದದ್ದು. ಸಂವಿಧಾನದ ವಿರುದ್ಧ ಇರುವಂಥ ಈ SIRನ ಮೊದಲು ನಿಲ್ಲಿಸಬೇಕು. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 43,80,000ಕ್ಕೂ ಮಿಗಿಲಾಗಿ ನೋಟಿಸ್ಗಳು ಬರ್ತಾ ಇದ್ದಾವೆ ಅಷ್ಟು ಜನ ವೋಟರ್ಸ್ಗೆ. ಈ ಒಂದು 43,80,000 ಯಾರು ಹಾಗಾದ್ರೆ ಅಕ್ರಮ ವಲಸಿಗರ? ಈ ದೇಶಕ್ಕೆ ಅಕ್ರಮ ವಲಸಿಗರೇ ಆದ್ರೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಕಾಯ್ತಾ ಇರ್ತಕ್ಕಂಥ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ? ಈ ವಲಸಿಗರನ್ನ ಒಳಗಡೆ ಬಿಟ್ಕೊಂಡಿದ್ಯಾ ಅಥವಾ ಇಡೀ ದೇಶದ ಶೋಷಿತ ಸಮುದಾಯಗಳಾದಂತಹ ದಲಿತರು ಮತ್ತೆ ಕೂಲಿ ಕಾರ್ಮಿಕರು ಮತ್ತೆ ಮಹಿಳೆಯರನ್ನ ಟಾರ್ಗೆಟ್ ಇಟ್ಕೊಂಡು ಈ ಒಂದು ಎಲೆಕ್ಷನ್ಸ್ನ ಗೆಲ್ಲಬೇಕು ಅನ್ನೋ ಹುನ್ನಾರ ನಡೆಸಿದ್ಯಾ BJP ಸರ್ಕಾರ ಈ ಒಂದು SIR ಮೂಲಕ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಮುಖ್ಯವಾಗಿ ಮುಸ್ಲಿಂ ಸಮುದಾಯದವರಿಗೆ, ಸೊ ಅಲ್ಪಸಂಖ್ಯಾತರಿಗೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬಹುದು. ಮತ್ತು ASDDO ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ 1,22,041 ಮತಗಳು ಈಗಾಗಲೇ ASDDOದಲ್ಲಿ ಬಂದಿದೆ. ಸೊ ಇದು ಯಾಕೆ ಬಂತು? ಇವರೆಲ್ಲರೂ ಕೂಡ ಡೆತ್ ಆಗಿದ್ದಾರಾ, ಡಿಲೀಟ್ ಆಗಿದ್ದಾರಾ, ಅಥವಾ ಶಿಫ್ಟಿಂಗ್ ಆಗಿದ್ದಾರಾ, ಅಥವಾ ಇವರೇನಾದರೂ ಹೊರಗಿನವರ? ಸೊ ಈ ರೀತಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ SIR ಪ್ರಕ್ರಿಯೆ ಕಾಲಾವಕಾಶ ಇನ್ನೂ ಕೊಡಬೇಕಾಗಿತ್ತು. ಜನಸಾಮಾನ್ಯರಿಗೆ ಸಮಸ್ಯೆ ಮಾಡುವಂತಹ ಈ ಒಂದು ಚುನಾವಣೆ ಆಯೋಗ ಆಗಿರ್ತಕ್ಕಂಥದ್ದು ಮತ್ತು ಸ್ಥಳೀಯ ಸರ್ಕಾರ ಏನಿದೆ ಆ ಸರ್ಕಾರ ಸ್ಪಂದಿಸಿ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳಾಗಿರ್ಬೋದು ಇನ್ನೂ ಕೂಡ ಜನಸಾಮಾನ್ಯರಿಗೆ ತಲುಪಿಸಲಿಲ್ಲ ಅಂತಲೇ ಭಾವಿಸ್ತೀವಿ. ಯಾಕಂತ ಹೇಳಿದ್ರೆ SIR ಪ್ರಕ್ರಿಯೆ ಈಗಾಗಲೇ ಮುಗ್ದಿದೆ. ಸೊ 24ನೇ ತಾರೀಕು ಅರ್ಹ ಮತದಾರರು ಒಬ್ಬರು ಕೈಯಾದರೂ ಏನಾದರೂ ಬಿಟ್ಟಿದ್ರೆ ಅಂಥವ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮತ್ತು ಚಳವಳಿಗಳು ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಎಲ್ಲ ಸಾಮಾಜಿಕ ಹೋರಾಟಗಾರರು ಮತ್ತು ಎಲ್ಲ SIR ವಿರೋಧಿ ಕರ್ನಾಟಕ ಒಕ್ಕೂಟ ಮಾಡಬೇಕಂತ ಒಂದು ಯೋಚನೆ ನಡೀತಾ ಇದೆ. ಸೊ ಇದರಲ್ಲಿ ಮುಖ್ಯವಾಗಿ ಅರ್ಹ ಮತದಾರರನ್ನು ಒಬ್ಬರನ್ನು ಕೂಡ ಕೈ ಬಿಡಬಾರ್ದು ನಮ್ಮ ಒತ್ತಾಯ. ಈಗಾಗಲೇ ನಾಗರಿಕ ಮತಕಾವಲು ಸಮಿತಿಗಳನ್ನು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಮಾಡಿದ್ದೀವಿ. ಮತ್ತು ಇನ್ನೊಂದು ಲಾಜಿಕಲ್ ಡಿಫ್ರೆನ್ಸಿ,
ಲಾಜಿಕಲ್ ಡಿಫರೆನ್ಸ್ ಇದ್ದು ತುಂಬ ಜನಸಾಮಾನ್ಯರಿಗೆ ಗೊತ್ತಿಲ್ಲ. SIR ಅಂದ್ರೇ ಗೊತ್ತಿಲ್ಲ. ಚುನಾವಣೆ ಆಯೋಗ ತರಾತುರಿಯಲ್ಲಿ ಮಾಡ್ತಾ ಇರೋದ್ರಿಂದ ಈ ಒಂದು ಲಾಜಿಕಲ್ ಡಿಫ್ರೆನ್ಸಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಲಾಜಿಕಲ್ ಡಿಫ್ರೆನ್ಸಿಯಲ್ಲಿ ಬಂದಿರ್ತಕ್ಕಂಥವ್ರು ಈಗ ಒಂದು ಭಾಗದಲ್ಲಿ ಹೇಳ್ಬೋದು ನಾವು, ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕು ಅಂತ ಇದೆ. ಸೊ ಆ ತಾಲೂಕು ಭಾಗದಲ್ಲಿ ನೀವು ನೋಡಿದಾಗ ಅಲ್ಲಿ 2002ರ ಪಟ್ಟಿಯಲ್ಲಿ ಏಜನ್ನೇ ಹಾಕಿಲ್ಲ. ಸೊ ಈ ಚುನಾವಣೆ ಆಯೋಗ ತಪ್ಪು ಮಾಡಿರೋದು ಜನಸಾಮಾನ್ಯರ ಮೇಲೆ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಸೊ ಇಂಥ ಸಮಸ್ಯೆಗಳಿಗೆ ಈ ಚುನಾವಣೆ ಆಯೋಗ ಹೇಗೆ ಸ್ಪಂದಿಸುತ್ತೆ, ಮತ್ತು ಈ ನಾಗರಿಕ ಮತಕಾವಲು ಸಮಿತಿಗಳಿಂದ ಮುಂದಿನ ಹೋರಾಟದ ನಿರ್ಧಾರಗಳು ಹೇಗಿರುತ್ತೆ ಅನ್ನೋದನ್ನು ತೀವ್ರವಾಗಿ ಚರ್ಚೆ ಮಾಡಿ ನಾವು ಮುಂದಿನ ಒಂದು ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. SIR ಪ್ರಕ್ರಿಯೆಯಲ್ಲಿ ಕರ್ನಾಟಕದ ASDDO ಲಿಸ್ಟ್ ಒಳಗಡೆ ಯಾರು ತೀರ್ಕೊಂಡಿದ್ದಾರೆ ಅಥವಾ ಸ್ಥಳ ಬಿಟ್ಟು ಹೊರಟಿದ್ದಾರೆ ಆ ಲಿಸ್ಟ್ ಒಳಗಡೆ ಮಹಿಳೆಯರ ಇದರೊಳಗಡೆ ಬೇರೆ ರಾಜ್ಯಗಳಲ್ಲಾದಷ್ಟು ಡಿಲಿಷನ್ಗಳಾಗಿಲ್ಲ, ಹಾಗಾಗಿ ಕರ್ನಾಟಕದಲ್ಲಿ ಬಹಳ ಚೆನ್ನಾದಂಥ ಪ್ರಕ್ರಿಯೆ ನಡೆದಿದೆ ಇತ್ಯಾದಿ ವಾದಗಳನ್ನು ಚುನಾವಣಾ ಆಯೋಗದ ಅಧಿಕಾರಿಗಳು ಮುಂದಿಡ್ತಾ ಇದ್ದಾರೆ. ಆದರೆ ನಮಗೆ ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಇದರಲ್ಲಿರುವಂಥದ್ದು, ಬೇರೆ ರಾಜ್ಯಗಳಲ್ಲಾದಷ್ಟು ಮಹಿಳೆಯರು ಇಲ್ಲಿನ ಪಟ್ಟಿಯಿಂದ ಡಿಲೀಟ್ ಆಗಿಲ್ಲ, ಆದರೆ ಎಷ್ಟು ಸಂಖ್ಯೆಯಲ್ಲಿ ಇಲ್ಲಿನ ಅರ್ಹ ಮಹಿಳೆಯರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದ್ದಾರೋ ಅದನ್ನು ನಾವು ಹಾಗಾದರೆ ತೊಂದರೆ ಇಲ್ಲ, ಈ ಮಹಿಳೆಯರ ಹಕ್ಕುಗಳು ಕಳೆದು ಹೋಗಲಿ ಅಂತೇಳಿ ಬಿಟ್ಟುಬಿಡ್ಬೇಕಾ? ಮಹಿಳೆಯರಿಗೆ ಮತದಾನದ ಹಕ್ಕು ಸಿಗಬೇಕಾದ್ರೆ ಇಡೀ ಪ್ರಪಂಚದಾದ್ಯಂತ 200 ವರ್ಷ, 100 ವರ್ಷ, 150 ವರ್ಷಗಳ ಕಾಲ ಹೋರಾಟ ನಡೆದಿದೆ. ಅಮೆರಿಕದಂಥ ದೇಶಗಳಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಂಥ ದೇಶಗಳಲ್ಲಿ ಮಹಿಳೆಯರು ಸುದೀರ್ಘ ಕಾಲ ಹೋರಾಟ ನಡೆಸಿ ಯಾವುದೇ ವರ್ಣಭೇದ ಇಲ್ಲದೇನೆ, ಆಸ್ತಿಪಾಸ್ತಿ ವರ್ಗಭೇದ ಇಲ್ಲದೇನೆ ಎಲ್ಲ ಮಹಿಳೆಯರಿಗೂ ಮತದಾನದ ಹಕ್ಕು ಸಿಗಬೇಕು ಅಂಥೇಳಿ 70ರ ದಶಕದ ತನಕ ಕೂಡ ಹೋರಾಟಗಳು ನಡೆದಿದ್ದಾವೆ. ಅಂಥದ್ರೊಳಗೆ ಭಾರತದ ಸಂವಿಧಾನ ಕರ್ತೃಗಳು ತಮ್ಮ ದೂರದೃಷ್ಟಿಯ ಕಾರಣಕ್ಕಾಗಿ ಇಲ್ಲಿನ ಎಲ್ಲ ಮಹಿಳೆಯರಿಗೂ ಸಂವಿಧಾನ ರಚನೆ ಆಗುವಂಥ ಸಂದರ್ಭದಲ್ಲೇ ಏಕಪ್ರಕಾರವಾಗಿ ಮತದಾನದ ಹಕ್ಕನ್ನು ನೀಡಿರೋದಕ್ಕೆ ಒಂದು ಹಿನ್ನೆಲೆ ಇದೆ. ಇಲ್ಲಿ ಜಾತಿ, ವರ್ಗ, ಧರ್ಮ, ಲಿಂಗ ಇತ್ಯಾದಿ ಭೇದಗಳನ್ನು ತೊಡಿಬೇಕು ಅನ್ನೋ ಕಾರಣಕ್ಕಾಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇವತ್ತು ಅಂಥ ಒಂದು ಅತ್ಯಪೂರ್ವವಾದಂಥ ಪ್ರಯತ್ನವನ್ನು ಒಂದು ಪ್ರಹಸನವನ್ನಾಗಿ, ಒಂದು ಜೋಕನ್ನಾಗಿ ಪರಿವರ್ತಿಸ್ತಾ ಇರುವಂಥ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಮ್ಮ ಧಿಕ್ಕಾರ ಇದೆ. ಒಬ್ಬ ಮಹಿಳೆಯನ್ನು ಕೂಡ ಮತದಾರರ ಪಟ್ಟಿಯಿಂದ ಅನಗತ್ಯವಾಗಿ ತೆಗೆಯುವಂಥದ್ದನ್ನು ನಾವು ಒಪ್ಪೋದಿಲ್ಲ. ಇದರೊಳಗಡೆ 10 ಲಕ್ಷ 20 ಲಕ್ಷ ಮಹಿಳೆಯರ ಮತಗಳು ಹೋದ್ರೂ ಪರವಾಗಿಲ್ಲ, 35 ಲಕ್ಷ 40 ಲಕ್ಷ ಮಹಿಳೆಯರ ಮತದಾನದ ಹಕ್ಕು ಕಳೆದು ಹೋದ್ರೆ ಮಾತ್ರ ಹೋರಾಟ ಮಾಡಬೇಕು ಅನ್ನೋ ಯಾವ ಅಪ್ರಬುದ್ಧವಾದಂಥ ತರ್ಕಗಳನ್ನು ನಾವು ಒಪ್ಪೋದಿಲ್ಲ. ಮತ್ತು ಕರ್ನಾಟಕದ ಮಹಿಳೆಯರು, ಕರ್ನಾಟಕದ ಲಿಂಗತ್ವ ಅಲ್ಪಸಂಖ್ಯಾತರು, ಕರ್ನಾಟಕದ ಎಲ್ಲ ಶೋಷಿತರು ತಮ್ಮ ಮತದಾನದ ಹಕ್ಕಿಗೋಸ್ಕರ ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ ಅನ್ನೋದನ್ನು ಈ ಮೂಲಕ ತಿಳಿಸ್ತೀವಿ. ಹಿಂದೆ SIR ನಡೀತಾ ಇತ್ತು. ಜನರ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಜನರು ಏನು ಇವತ್ತು ತೀರೋಗದ್ದು ಇರ್ಬೋದು, ಅಥವಾ ಒಬ್ಬರು 2 ಮತಗಳನ್ನು ಆಗಿರ್ಬೋದು, ಅಥವಾ ಬೇರೆ ವ್ಯತ್ಯಾಸ ಇದ್ದ ಕಡೆ ಸರಿಪಡಿಸ್ಲಿಕ್ಕೋಸ್ಕರ SIR ನಡೆಸ್ತಾ ಇದ್ರು. ಆದರೆ ಈ ಸರಿ ನಡೆಸ್ತಿರ್ತಕ್ಕಂಥ ಏನು SIR ಇದೆಯಲ್ಲ, ಇದು ಸಂಪೂರ್ಣ ಜನವಿರೋಧಿ ಮತ್ತು ಬಡವರ ವಿರೋಧಿಯಾಗಿದೆ. ನಾವು ಇದ್ರ ವಿರುದ್ಧ ಹೋರಾಟ ಮಾಡಲೇಬೇಕು. ಇವತ್ತು ಈ SIRನ ಈಗೇನು ನಡೆಸ್ತಾ ಇದ್ದಾರೆ, ಇದು ಈಗಾಗಲೇ ನಮಗೆ ಒಂದು ಅಂಕಿಅಂಶಗಳ ಪ್ರಕಾರ 1,08,00,000 ಜನ ಮತದಾನದ ಹಕ್ಕನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಅಂಕಿಅಂಶಗಳು ನಮಗೆ ತಿಳಿದು ಬಂದಿದೆ. ಬಾಂಗ್ಲಾದೇಶದ ನುಸುಳುಕೋರರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಹೊರ ಹಾಕ್ಲಿಕ್ಕೋಸ್ಕರ ಏನು ದೇಶ ಪ್ರೇಮ ಮೆರಿತಾ ಇದ್ದೀವಿ ಅಂತ ಹೇಳಿ ಈ RSS ಸಂಘ ಪರಿವಾರದವ್ರು ಹೇಳ್ತಾರೆ. ಹಾಗಲ್ಲ. ಅದು ಬಾಂಗ್ಲಾದೇಶದ ನುಸುಳುಕೋರರು ಇದ್ದರೆ, ಈ ದೇಶಕ್ಕೆ ಬಂದಿದ್ದರೆ ಇವತ್ತು ಈ ದೇಶನ ಕಾಯ್ತಿರ್ತಕ್ಕಂಥ 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶನ ಕಾಯ್ತಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಬಾಂಗ್ಲಾದೇಶದವರು ನಮ್ಮ ದೇಶಕ್ಕೆ ನುಸುಳಿ ಬರುವಾಗ ಇವ್ರು ಏನು ಕತ್ತೆ ಕಾಯ್ತಾ ಇದ್ರಾ? ಇವತ್ತು ಹೊರದೇಶದಿಂದ ಬಾಂಗ್ಲಾದೇಶದಿಂದ ಬರ್ತಾರೆ ಅಂತ ಇವತ್ತು ಸುಳ್ಳು ಕಥೆಗಳನ್ನು ಹೇಳ್ತಾರೆ. ಆದರೆ ಇವ್ರ ಉದ್ದೇಶ ಅದಲ್ಲ. ಈಗಾಗಲೇ 13 ರಾಜ್ಯಗಳಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ. ಈ 13 ರಾಜ್ಯಗಳಲ್ಲಿ ಮತದಾನದ ಹಕ್ಕನ್ನು ಎಷ್ಟು ಜನರಿಂದ ಕಸ್ಕೊಂಡಿದ್ದಾರೆ ಅನ್ನೋದು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಏನು SIRನ ನೀತಿಯನ್ನು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ.